ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ SSLC ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಂ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ 1 ಅಂದರೆ ಸೆಟ್ 1ದ ಕೀ ಆನ್ಸರ್ಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಮೊದಲಿಗೆ ಇಲ್ಲಿ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಚೂಸ್ ಅ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ಸ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ. 8 ಪ್ರಶ್ನೆಗಳಿವೆ. ಇಲ್ಲಿ ಮೊದಲನೇದು HCF ಕಂಡುಹಿಡಿಯೋದು. ಅದಕ್ಕೆ ಉತ್ತರ ಬಂದುಬಿಟ್ಟು ನೋಡಿಲಿ 2 × 5 ಎ ಅನ್ನೋದು ಉತ್ತರ ಇದೆ. ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್. ನೋಡಿ, ಆಪ್ಷನ್ ಬಿ ಕರೆಕ್ಟ್ ಉತ್ತರ ಇದೆ. ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು. ಮೂರನೇದಕ್ಕೆ ಉತ್ತರ ಡಿ ಆಪ್ಷನ್ ಇದೆ. ಎಕ್ಸ್ಪ್ಲನೇಷನನ್ನು ಕೂಡ ಕೊಡಲಾಗಿದೆ. ಇನ್ನು ನಾಲ್ಕನೇದು ದ ನಂಬರ್ ಆಫ್ ಜೀರೋಸ್ ಆಫ್ ಪಾಲಿನಾಮಿಯಲ್ ಇನ್ ದ ಗಿವನ್ ಫಿಗರ್. ನೋಡಿ, ಅದರ ಉತ್ತರ ಸೊಲ್ಯೂಷನ್ ಬಿ. ನೋಡಿ, ಎಕ್ಸ್ಪ್ಲನೇಷನನ್ನು ಕೂಡ ಕೊಡಲಾಗಿದೆ. ಇನ್ನು 5ನೇ ಪ್ರಶ್ನೆ ಉತ್ತರ ಸೊಲ್ಯೂಷನ್ ಬಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ. ಎಕ್ಸ್ಪ್ಲನೇಷನ್ನು ಕೂಡ ನೀವು ನೋಡ್ಬೋದು. ನಾನು ಈಗಾಗಲೇ ಹೇಳಿದಂತೆ ನಿಮಗೆ ಫಾಸ್ಟ್ ಅಂದಲ್ಲಿ ನೀವು ಪಾಸ್ ಮಾಡಿಕೊಂಡು ಉತ್ತರವನ್ನು ಸಂಪೂರ್ಣವಾಗಿ ನೋಡಿ. ಇನ್ನು 6ನೇ ಪ್ರಶ್ನೆ ಇನ್ ದ ಗಿವನ್ ಫಿಗರ್ ಅಂತ ಟ್ರಯಾಂಗಲ್ PQR. ನೋಡಿ, ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಫಾಲೋವಿಂಗ್ ಈಸ್ ಅಂತ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ, ಸೊಲ್ಯೂಷನ್ ಎ PQ ಆ್ಯಂಡ್ AB ಅನ್ನೋದು ಸರಿಯಾದ ಉತ್ತರ. ಎಕ್ಸ್ಪ್ಲನೇಷನನ್ನು ನೋಡಿ. ಇಲ್ಲಿ ಇನ್ನು sin ಸ್ಕ್ವೇರ್ A ಮೈನಸ್ cos ಸ್ಕ್ವೇರ್ A ಈಸ್ ಈಕ್ವಲ್ ಟು, ಇಲ್ಲಿ ಉತ್ತರ ಬಿ. ಎಕ್ಸ್ಪ್ಲನೇಷನ್ನ ಕೂಡ ನೋಡಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ದ ಸಮ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಆಲ್ ಎಲಿಮೆಂಟ್ರಿ ಇವೆಂಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್. Solution C. Explanation. We know that the probability of sure events is always 1. In second, nodi, answer the following questions. Each question carry 1 marks. 8 questions. Find the value of B if the pair of linear equations 2x plus by equal to 8. ನೋಡಿ, ಇಲ್ಲಿ ಸೊಲ್ಯೂಷನ್ B equal to 3 ಅಂತ ತೆಗೆದುಕೊಂಡು ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗಿ. ಇನ್ನು 10ನೇದು ನೋಡಿ, ರೈಟ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ PX. ಇಲ್ಲಿ ಸೊಲ್ಯೂಷನ್ ಡಿಗ್ರಿ ಈಸ್ 3. ಇನ್ನು 11, ಇಫ್ sin A ಈಕ್ವಲ್ ಟು, ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ tan A. ಸೊಲ್ಯೂಷನ್ ನೋಡ್ತಾ ಹೋಗಿ. 12ನೇ ಪ್ರಶ್ನೆ ನೋಡಿ, ರೈಟ್ ದ ಎಂಪಿರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ 3 ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. 13th ಕ್ವಶನ್ ನೋಡಿ, ಅದೇ ರೀತಿ 14th ನೋಡಿ, ಸೊಲ್ಯೂಷನ್ 10 ಯೂನಿಟ್ಸ್ ಅಂತ ಇದೆ. ಎಕ್ಸ್ಪ್ಲನೇಷನ್ ಯಾವ ರೀತಿ ಅಂತ ನೋಡ್ತಾ ಹೋಗಿ. ಇಲ್ಲಿ 10 ಯೂನಿಟ್ಸ್ ಯಾವ ರೀತಿ ಬಂತು ಅಂತ ಕೊಟ್ಟಿದ್ದಾರೆ. ಇನ್ನು 15th ನೋಡಿ, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ POQ. ಸೊಲ್ಯೂಷನ್ 2:1. ಎಕ್ಸ್ಪ್ಲನೇಷನ್ ಕೂಡ ಇದೆ. 16, the circumference of the base of a cylinder is 44 cm and its height is 10 cm. Find the curved surface area of the cylinder. In a third, answer the following questions ಇದೆ. Show that 3 plus 2 is an irrational number. Solution ಅನ್ನು ನೋಡ್ತಾ ಹೋಗಿ. ಇನ್ನು what is composite number? Which is the composite number among 23 and 24 ಅಂತ ಪ್ರಶ್ನೆ ಇದೆ. ಮತ್ತು ಇನ್ನೊಂದು 6 ಪ್ರಶ್ನೆ ಕೂಡ ಇದೆ. ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗಿ. ಇನ್ನು 19th ಪ್ರಶ್ನೆ ನೋಡಿ, ಫೈಂಡ್ ದ 21st ಟರ್ಮ್ ಆಫ್ ದ AP. ನೋಡಿ, ಇಲ್ಲಿ AP is 85.
Solve x plus y equal to 4 and 2x plus y equal to 6. 20th question ನೋಡಿ. 21st, if the quadratic equation solution ಅನ್ನು ನೋಡಿ ಇಲ್ಲಿ. 21st. In a 22nd, find the coordinates of the points. ಇಲ್ಲೂ ಕೂಡ ಸೊಲ್ಯೂಷನ್ ಕೊಡಲಾಗಿದೆ ನೋಡಿ. In a 23rd question ನೋಡಿ. In the given figure, xy is the tangent at the point P to a circle with center O ಅಂತ ಸ್ಟಾರ್ಟ್ ಆಗುವಂಥ ಕ್ವಶನ್ನು. ಸೊಲ್ಯೂಷನ್ ನೋಡಿ. ಫಾಸ್ಟ್ ಆದರೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡಿ. ಎ ಟೈ is in the form of a cone of radius 3.5 cm. 24th question. ಅದರ ಒಂದು ಸೊಲ್ಯೂಷನ್ ನೋಡಿ ಮತ್ತು 6 ಪ್ರಶ್ನೆಯ ಸೊಲ್ಯೂಷನನ್ನು ನೋಡಿ. ಇನ್ನು 4th 25th ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್, 9 ಕ್ವಶನ್ ಇದ್ದಾವೆ. 27th ಮಾರ್ಕ್ಸ್ ಟೋಟಲ್. ಇಲ್ಲಿ ಕೂಡ ಪೂರ್ಣ ಸೊಲ್ಯೂಷನ್ ಕೊಡಲಾಗಿದೆ, ನೋಡ್ತಾ ಹೋಗಿ. 26, ಫೈಂಡ್ ದ 2 numbers whose sum is 27 and product is 182. ನೋಡಿ, thus 2 numbers are 13 and 14. 6 ಕ್ವಶನ್ ನೋಡಿ, ಅದರ ಸೊಲ್ಯೂಷನ್ ಕೂಡ ನೋಡ್ತಾ ಹೋಗಿ. ಎಲ್ಲವನ್ನು ಕಂಪ್ಲೀಟ್ ಆಗಿ ಬಿಡಿಸಲಾಗಿದೆ ಇಲ್ಲಿ. ಸೊಲ್ಯೂಷನ್ ನೋಡಿ ಇಲ್ಲಿ. ಮೀನ್ ಈಕ್ವಲ್ ಟು 38 ಬಂತು. ಇನ್ನು ಇಲ್ಲಿ ಕೂಡ ಒಂದು 6 ಕ್ವಶನ್ ಇದೆ ನೋಡಿ. ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಗ್ರೂಪ್ಡ್ ಡಾಟಾ ಅಂತ. ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊಲ್ಯೂಷನ್ ನೋಡ್ತಾ ಹೋಗಿ. ಮೀಡಿಯನ್ 29.16. 30th question ನೋಡಿ. A boy and a girl are born in the same month of September. Find the probability that both will have different birthdays, same birthdays. ನೋಡಿ, 30 ಡೇಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಯಾವ ರೀತಿ ಪ್ರೊಬ್ಯಾಬಿಲಿಟಿಯನ್ನು ಲೆಕ್ಕ ಹಾಕಬೇಕು ಅನ್ನೋದನ್ನು. Probability that both will have different birthdays 29/30, same birthday 1/30. In 31 question ನೋಡಿ, ಸೊಲ್ಯೂಷನ್ ನೋಡ್ತಾ ಹೋಗಿ. ಇಲ್ಲಿ ಸೊಲ್ಯೂಷನ್ ಯಾವ ರೀತಿ ಬಿಡಿಸಲಾಗಿದೆ ಅಂತ ನೋಡ್ತಾ ಹೋಗಿ.
32ನೇ ಪ್ರಶ್ನೆ ನೋಡಿ. ಪ್ರೂವ್ ದಟ್ ದ ಲೆಂಗ್ತ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ಸ್ ಆರ್ ಗಿವನ್ ಈಕ್ವಲ್. ನೋಡಿ, ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಬರೀಬೇಕು ನಾವು ಮೊದಲು. ಇನ್ನು 33ನೇ ಪ್ರಶ್ನೆ 33rd ಕ್ವಶನ್ ನೋಡಿ. ದ ಏರಿಯಾ ಆಫ್ ದ ಸೆಕ್ಟರ್ OAYB ಇನ್ನು 6 ಪ್ರಶ್ನೆ ಕೂಡ ನೋಡಿ. Find the solution of the pair of linear equations by graphical method. 34th question. Solution ನೋಡ್ತಾ ಹೋಗಿ. Then by graphical method x equal to 4 and y equal to 2. 35th question ನೋಡಿ. The ratios of 11th and 8th term of an arithmetic progression is 3:2. Find the ratio of the sum of the first 5 terms to sum of first 20 first terms of it. ವಿಡಿಯೋ ತುಂಬ ದೊಡ್ಡದಾಗ್ತಾ ಇರೋದ್ರಿಂದ ಹಾಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಫಾಸ್ಟ್ ಆದರೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗಿ. 36 ನೋಡಿ. ಪ್ರೂವ್ ದ್ಯಾಟ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ರೀತಿ ಸೊಲ್ಯೂಷನ್ ಮಾಡಲಾಗಿದೆ ಅಂತ ನೋಡ್ತಾ ಹೋಗಿ. ಥರ್ಟಿ-ಸೆವೆಂತ್ ಪ್ರಶ್ನೆಯನ್ನು ನೋಡಿ. ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ. ಅದರ ಸಂಪೂರ್ಣ ಸೊಲ್ಯೂಷನ್ ಅನ್ನು ಕೊಡಲಾಗಿದೆ, ಅದನ್ನು ಕೂಡ ನೋಡ್ತಾ ಹೋಗಿ. Thus the total surface area of the article is 374 centimeter square. R question ದ ಸೊಲ್ಯೂಷನ್ ಕೂಡ ನೋಡ್ತಾ ಹೋಗಿ. ಇನ್ನು 38th ಕ್ವಶನ್ ಅನ್ನು ನೋಡಿ. AB and RQ are two vertical towers. ಸೊಲ್ಯೂಷನ್ ಅನ್ನು ನೋಡಿ ಯಾವ ರೀತಿ ಬಿಡಿಸಲಾಗಿದೆ ಅಂತ. ಮತ್ತೆ ಮುಂದಿನ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ. ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದು ತಪ್ಪದೆ ನೋಡಿ ಮತ್ತೆ ಭೇಟಿಯಾಗೋಣ.